ಏನು ಹಚ್ತಿ ಗಾಡಿ? ಫೈನಲಿ ನಾವೀಗ ನಂದಿ ಹಿಲ್ಸಿಗೆ ರೀಚ್ ಆದ್ವಿ. ಎಂಟ್ರೆನ್ಸಿಗೆ ಇಲ್ಲಿ ಗೇಟ್ ಬಂದ್ ಮಾಡ್ಯಾರ, ಓಪನ್ ಮಾಡಿಲ್ಲ. ಅಲ್ಲಿ ತನಕ ನಾವು ಇಲ್ಲೇ ವೇಟ್ ಮಾಡ್ಬೇಕಾಗತ್ತ. ಇಲ್ಲ ಅನ್ನಗಳು ಮಸ್ತ್ ಇಲ್ಲ, ಡ್ಯಾನ್ಸ್ ಮೀನ್ಸ್ ಅದು ಎಲ್ಲ ಮಾಡಾಕತ್ತಾರ. ಕಾಣಂಗಿಲ್ಲ, ನಾನೇ ಕಾಣಕತ್ತಿಲ್ಲ ಕರಿ ಮಾರಿ. ಅವ್ರೇನು ಕಾಣ್ಬೇಕು ನಿಮ್ಗೆ? ಹಾ, ಈಗ ಸಣ್ಣಂಗಿ ಬೆಳಕು ಹಾಕದ. ಎಷ್ಟು ಜಲ್ದಿ ಒಮ್ಮಿನೂ ಬೆಳಕಾದ್ಲ ಗೊತ್ತೇ ಆಗಲಿಲ್ಲ. ಗುಡ್ ಮಾರ್ನಿಂಗ್. ಚಲೋ. ಕರಾಡ್ ದೊಡ್ಡಿ ಅದಕ್ಕೆ ಬಂತೀವಿ. ನಂದಿ ಹಿಲ್ಸ್. ನಂದಿ ನಾವು ಮುಂಜಾನೆ ಬಿಟ್ಟಿವಿ 4 ಗಂಟೆಗೆ. 4 ಗಂಟೆಗೆ ಬಂದು ಈಗ ರೀಚ್ ಆಗೀವಿ. ಬಟ್ ವರ್ತ್ ಇಟ್ ಅದ. ಎಲ್ಲಾರು ಅವ್ರವ್ರ ಕಪಲ್ಸ್ ಪಾರ್ಟ್ನರ್ಸ್ ಕೂಡ ಹೊಂಟಾರ. ನಾವು ಫ್ರೆಂಡ್ಸ್ ಹೊಂಟೀವಿ. ಆ್ಯಂಡ್ ಕ್ರೆಡಿಟ್ಸ್ ಗೋಸ್ ಟು ಪ್ರಜ್ವಲ್ ಅಷ್ಟೇ. ಐ ಥಿಂಕ್ ನಾನು ಬರ್ದಿದ್ದಿಲ್ಲ, ಅವನೇ ಬಂದು ಕರ್ಕೊಂಡು ಹೊಂಟಾನ. ಮಸ್ತ್ ಥ್ಯಾಂಕ್ಸ್ ಬಾಯ್. ಥ್ಯಾಂಕ್ಸ್. ರಿಯಲಿ ಓಯ್ ನೋಡ್ರಿ ಮ್ಯಾಗ ಮಳೆ ಸ್ಟಾರ್ಟ್ ಆದ ಅನ್ಸಾಕತ್ತಂದು ನಂಗೆ. ಇಲ್ಲ ಸಣ್ಣಗೆ ಟಪ್ 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 ಟಪ್. ನೋಡಿ 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 ಬ್ರೋ, really nice. This is heaven. Yeah, real heaven. Calm, peace and beautiful. Yeah. Guys, ಬಾಲಿನ ಡಿಪ್ರೆಷನ್ ಹೋಗಿದ್ದ ಬಂದ್ಬಿಟ್ಟು. ಸಸ್ತಾ ಡಿಪ್ರೆಷನ್. Foglet. ಯಾ ಎಲ್ಲಗಡೆ ಏನು ಕಾಣೋದಿಲ್ಲ. ಏನು ಕಾಣಂಗಿಲ್ಲ. ಯಾಸ್ ಸಿಗಿದ್ದೀವಿ ನಾವೀಗ. ನಾವೊಂದು ಸ್ವಲ್ಪ ರೋಡ್ ಮ್ಯಾಗ ಭಾಳ ಫೋಕಸ್ ಮಾಡ್ತೀವಿ. ಈಗ ಎಲ್ಲ ಫೋನ್ ಮ್ಯಾಗ ಫೋಕಸ್ ಮಾಡಿದ್ರೆ ಭಾಳ ಕಠಿಣ ಇದೆ. ಏನು ಕಾಣಿಸ್ತದ ಹೇಳ್ರಿ ನಿಮ್ಗೆ? ಇಂಥದ ಕ್ಲೌಡ್ ಒಳಗ, ಇಂಥ ಮಂಜೊಳಗ. ಬಟ್ ಅಂದ್ರೂ ಇಂಥದ್ರೊಳಗೆ ಹೋಗೋದೇ ಮಜಾ ಬೇರೆ ಇರ್ತದ. ಲಿಟ್ರಲಿ ಏನೂ ಕಾಣಕತ್ತಿಲ್ಲ. ಹಾ ಅದನ್ನು ಕಾಣಕತ್ತಿಲ್ಲ ಎಲ್ಲಿ ಕರ್ವ್ ಅದ ಅಂತೇಳಿ. ಭೈ ಇದು ಯಾವ ಫೀಲ್ ಬರಾಕತ್ತದ ಹೇಳು? ಜಸ್ಟ್ ಅವು ಇವು ಗಿಡಗಳು ನೋಡಿದಾದ್ಮೇಲೆ ಸೇಮ್ ಹಂಗೆ ಫೀಲ್ ಬರಾಕತ್ತದ. ಕಾಶ್ಮೀರ್ ಹೋಗೋದಾಗಂದ್ರೆ ಸುಮ್ಮನೆ ಬಂದ್ಬಿಟ್ಬಿಡ್ರಿ. ಭೈ ಅದಕ್ಕೆ ಕಪಲ್ಸ್ ಭಾಳ ಜನ ಇರ್ತಾರೋ. ನಾ ಅದೇ ಅಂತೀನಿ, ಯಾಕೆ ಇಲ್ಲಿ ಕಪಲ್ಸ್ ಇರ್ತಾರ ಅಂತೇಳಿ ನನ್ಗೆ ಈಗ ಗೊತ್ತಾಗತ್ತ. ಇಂಥದ್ದೆಲ್ಲ ವ್ಯೂ ನೋಡ್ರ. ನಾವ್ ಎದಕ್ಕಂದ್ ಬೇರೆ ಎಲ್ಲ ಭಾಳ ಕೇಳ್ಬೇಡಪ್ಪಿ, ಮುಂದಿನ ಎಲ್ಲ ಕೇಳ್ಬೇಡ. ಅವ್ರಿಗೆ ಫೈನಲಿ ವಿ ರೀಚ್ಡ್ ಗೈಸ್, ವಿ ರೀಚ್ಡ್. ಇಲ್ಲಿಂದ ಬೆಂಗಳೂರು 61 ಕಿಲೋಮೀಟರ್. ಮಳೆ ಹೊಂಟದ. ಆಕ್ಚುಲಿ ಶ್ರವಣ್ ಅಂಬ್ರೆಲಾ ತಗೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ನಮ್ಮ ಬಾಯ್ಗೆ ಪಾರ್ಕ್ ಮಾಡಿ ಬರಕತ್ತಾನ ಸ್ಕೂಟಿ. ನಾವು ಬಂದಿವಿಂದ ನಂದಿ ಹಿಲ್ಸಿಗ ಮುಂಜಾನೆ ನಮ್ಮ ಫ್ರೆಂಡನ್ನು ಕರ್ಕೊಂಬಂದಾನ. ಲೈಕ್ ಲಿಟ್ರಲಿ ಏನೂ ಪ್ಲ್ಯಾನ್ ಇದ್ದಿದ್ದಿಲ್ಲ. ಅಚಾನಕ್ಕಾಗಿ ಒಮ್ಮಿನ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ನಡಿ ಹೋಗೋಣ ಅಂತೇಳಿ ಹಂಗೆ ಪ್ಲ್ಯಾನ್ ಆಗ್ಯದ. ಬಟ್ ರಿಯಲಿ ಭಾಯ್ ಕಾಂಟ್ ಎಕ್ಸ್ಪ್ರೆಸ್ ಬ್ರೋ ಆ ರೇಂಜಿಗೆ ಐತಿಲಿ. ನಮ್ಮ ಬ್ರದರ್ ಅಲ್ಲಿ ಟಿಕೆಟ್ ತೊಗೊಂಬರಕ್ಕೆ ಹೋಗ್ಯಾರ. ನಾ ಇಲ್ಲಿ ಹಾಗೆ ಜಸ್ಟ್ ವ್ಲಾಗ್ ಮಾಡಾಕತ್ತೀನಿ. ಸೊ ಮುಂಜಾನೆ ನಾವು 3 ಗಂಟೆಗೆ ಬಿಟ್ಟಿವಿ ನಮ್ಮ ಮನೆ. ನನ್ನ ಕಡೆ ಬಂದ ನಂಗೆ ಪಿಕಪ್ ಮಾಡ್ಕೊಂಡ ಎಲ್ಲ ಇಲ್ಲೇ ನಂಗೆ ಇದು ಮಾಡಾಕತ್ತಾರ, ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾನ ಭಾಯ್ ಅಂತೇಳಿ. ನಮ್ಮ ಭಾಯ್ ಇಲ್ಲಿ ಟಿಕೆಟ್ ತೊಗೊಳಕತ್ತಾನ. ಮ್ಯಾಗಿನ ಭಾಯ್ ವ್ಯೂಸ್ ನೋಡ್ರಿ ಗಾಯ್ಸ್, ವ್ಯೂಸ್ ನೋಡ್ರಿ, ರಿಯಲಿ ಇನ್ಸೇನ್. ಈಗ ಎಷ್ಟಾಗತ್ತೆ ಹೇಳ್ರಿ ಟೈಮ್? ಕರೆಕ್ಟ್ 5:50 ಆಗದ. ಈಗ ಇಟ್ಟು ಗದ್ಲೈತಿ ನೋಡ್ಬೋದು ನೀವು. ವರ್ತ್ ಇಟ್ ಗಾಯ್ಸ್, ವರ್ತ್ ಇಟ್. ನಂಗೆ ಅನಿಸ್ತೈತಿ ಯಾಕೆ ಎಲ್ಲರೂ ನಂದಿ ಹಿಲ್ಸ್ಗೆ ಯಾಕೆ ಹೈಪ್ ಮಾಡ್ತಾರ ಅಂತ ಹೇಳಿ. ನಂಗೆ ಈಗ ಗೊತ್ತಾಗತ್ತೆ ಹೈಪ್ ಮಾಡ್ತಾರ ಅಂತೇಳಿ. ನಾನು ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಎಲ್ಲರಿಗೂ ಬರ್ರಿ ಅಂತೇಳಿ. ಬಟ್ ಅದನ್ನು ಮುಂಜಾನೆ ಬರ್ರಿ, ಈ ಟೈಮಿಗೆ ಬರ್ರಿ. ಲಿಟ್ರಲಿ ನೈಸ್. ಅಂಬ್ರೆಲಾ ತೊಗೋನು, ಜಾಕೆಟ್ ತೊಗೋನು, ಒಂದು ಸ್ವಲ್ಪ ನೀರು ಕುಡಿಯೋನು, ಮ್ಯಾಗ ಹೋಗೋನು. ಎಕಡೆ ಹೋಗ್ಬೇಕೀಗ? ಐ ಥಿಂಕ್ ಈ ಕಡೆ ಹೋಗ್ಬೇಕು. ಗಾಯ್ಸ್ ನೋಡ್ಬೋದು ಎಷ್ಟು ಮಂಜೈತಿಲ್ಲಿ. ಕಾರ್ಗಳು ಕಾಣಕತ್ತಿಲ್ಲ.
ನಮ್ಮ ಬಾಯಿಗೆ ಮ್ಯಾಗ ಹೊಂಟಾನ. ಸೊ ಹೊಂಟಿದೀಗ ನಾವು ಸನ್ರೈಸ್ ವ್ಯೂ ಪಾಯಿಂಟಿಗೆ. ಸೊ ನಮ್ಮ ಮೇನ್ ಇಂಟೆನ್ಷನ್ ಇದಿದೆ ಸನ್ರೈಸ್ ವ್ಯೂ ಪಾಯಿಂಟ್ ನೋಡ್ಬೇಕಂತ ಹೇಳಿ. ಸೊ ಹೊಂಟಿವಿ ಫೈನಲಿ. ನೈಸ್. ಕಾರ್ ಬರ್ತದೆ, ಯಾ ಕಾರ್ ಬರ್ತದೆ. ಚಳಿ ಇಲ್ಲ, ಚಳಿ ಇಲ್ಲ. ಬಟ್ ಚಂದದ ಏನೋ ಅಂತ ಲೈಕ್ ಈ ಫಾಗ್ ಒಳಗೆ ಅವೆಲ್ಲ ಗಿಡಗಳು ಕಾಣಕತ್ತಲ್ಲ, ಲೈಕ್ ಅಂತ ಡಿಫ್ರೆಂಟ್ ಕಾಣಕತ್ತಲ್ಲ, ಮಸ್ತ್ ಕಾಣಕತ್ತಾವ. ಐಯಲ್ಲಿ ಏನೋ ಮುಂದೆ ಏನೋ ಕಾಣತಿಲ್ಲ ನೋಡಿ, ಏನು ಕಾಣತಿ ಏನು ಮಣ್ಣು ಕಾಣಕತ್ತಿಲ್ಲ. ನೈಸ್. ಸೊ ನೋಡ್ಬೋದು ಹೀಗೆ ಸ್ಟಾರ್ಟ್ ಆಯ್ತು ನಮ್ಮ ಇಂಡಿಯನ್ ಪೋಸಸ್ಗಳು ಕೊಡಾಕ. ವೈಟ್ ಶರ್ಟ್ ಗಾಯ್ ಪ್ರಜ್ವಲ್, ಏನಂತೀರಿ? ಈಗ ಅನ್ಬೇಕು, ಹೆಂಗ ಅನ್ಸಾತದ್ರಿ ನಿವಾಗ? ಜಸ್ಟ್ ಲೈಕ್ ಹೌ ಯು ಆರ್ ಫೀಲಿಂಗ್ ಅಷ್ಟೇ. ಏನ್ರಿ ಸಣ್ಣ ವಾಕ್ಯ ಒಳಗೆ ಏನ್ರ ನಿಮ್ಮ ಉತ್ತರ ಮುಗಿಸ್ಬಿಟ್ರಲ್ರಿ ನೀವು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ರಿ ನಾ. 5 ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ಗ 1 ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ಮಾಡ್ತಿರಲ್ಲ. ಶಾರ್ಟ್ಕಟ್ ಹೋಗ್ಬೇಕು, ನಾವೆಲ್ಲ ಶಾರ್ಟ್ಕಟ್ ಆಗ್ಬಿಟ್ಟಿವಿ ಅಂತ ಸಿಡ್ತೀವಿ ಅಂತಂದ್ರೆ ಇಲ್ಲ ಅನಿಮಲ್ಸ್ ಅವೇನು. ನೈಸ್. ಚಲ್ತಾ 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 ಇಲ್ಲಿ ಬರೋಣ, ಅದೊಂದೇ ನೆನಪು ಬರ್ತದೆ. ಹಾಡು ನಂದಿ ಹಿಲ್ಸ್ ಮೇಲೆ ನಂದಿನಿ ಪಾರ್ಲರ್. ಭೈ ಜಸ್ಟ್ ಇಮ್ಯಾಜಿನ್ ಮಾಡು, ಆಸ್ ಅ ಉತ್ತರ ಕರ್ನಾಟಕದ ಆಗಿ ಇಂಥ ವೆದರ್ ಒಳಗ ಮ್ಯಾಗ ಹೋಗಿ ಸಜ್ಜಿ ರೊಟ್ಟಿ, ಶೇಂಗಾ ತಿಂಡಿ, ಬಿಸಿ ಬಿಸಿ ಶೇಂಗಾದ ಹೋಳ್ಗಿ ತಿಂದ್ರೆ ಪಪ್ಪ ಹೇಳಿದ್ರೆ ನಮ್ಮ ಬಿಜಾಪುರ ಹುಡುಗನೇ ಅದಾನ. ಒಂದು ಅಷ್ಟೇ 2 ದಿವಸ ಪರಿಚಯ ಆಗಿದ್ದ ಜಿಮ್ ಒಳಗೆ. ಹೋಗ್ಬೇಕಾದ್ರೆ ಚೂಡ ತಗೊಂಡು ಹೋಗು, ಅವನು ಬಿಜಾಪುರ ಎಷ್ಟು ಫೋರ್ಸ್ ಮಾಡೋದು ಗೊತ್ತಾ, ತಗೊಂಡು ಹೋಗಿ ಮತ್ತೆ ಅವನು ತಿಂತಾನೆ, ನೀ ತಿನ್ಲಿಲ್ಲ ಅವ್ರು ತಿಂತಾನ. ಚೂಡ ತಗೊಂಡು ಹೋಗ, ತಗೊಂಡು ಹೋಗು ಬೇಡ ಬೇಡ ಅಂತ ಬಂದೆ. ಮತ್ತೆ ಮನೆಗೆ ಕರ್ಕೊಂಬಂದ್ರೆ ಆಯ್ತು ಅಂತಕ್ಕೆ ಮನೆಗೆ ಬಂತೀನಿ. ಡನ್. ನಮ್ಮ ನಡೆ ಸನ್ರೈಸ್ ವ್ಯೂ ಪಾಯಿಂಟ್ ಕಡೆ. ನೈಸ್ ನೈಸ್. ಸೊ ನಾವು ಇಲ್ಲಿ ಬಂದ ಹಸುವಾಗಿತ್ತು, ಅದಕ್ಕಂತ ಹೇಳಿ ಇದು ಕಪ್ ನೂಡಲ್ಸ್ ತೊಗೊಂಡಿವಿ. ನಾನು ನನ್ನ ಫ್ರೆಂಡ್ಸ್ ಕುತ್ಕೊಂಡು ತಿಂತೀವಿ. ಆ್ಯಂಡ್ ನಾವು ಸನ್ರೈಸ್ ಆ ಕಡೆ ಆಗ್ತದೆ ಅಂತ ಹೇಳಿ ಮಾಡಿದ್ದೀವಿ. ಸನ್ರೈಸ್ ಈ ಕಡೆ ಆಗದ, ಇಲ್ಲಿ ನೋಡ್ರಿ ಸನ್ರೈಸ್ ಆಲ್ರೆಡಿ ಮ್ಯಾಗ ಆಗ್ಬಿಟ್ಟದ. ನಾವು ಸನ್ರೈಸ್ ಸೌಂಡ್ ಆ ಕಡೆ ಬ್ಯಾ ಅಂತೇಳಿ ಬ್ಯಾಕಿಸ್ಕೊಂಡು ಕೂತೀವಿ ಆಲ್ರೆಡಿ. ಒಳ್ಳೆ ಐಡಿಯಾ ಇಲ್ಲಿ. ಯಾ ಮಸ್ತ್ ಬಂತು. ಮೂರಿಲ್ಲೇ ಬಂತು. ಸ್ಪಾಟ್ ಆಯ್ತು ತಿನ್ಬೇಕು.